ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಮ್ಮಲ್ಲಿ ಆಂತರಿಕ ಯಾವುದೇ ಒಳಜಗಳವಿಲ್ಲ. ಮೇ 2ರ ಒಳಗಾಗಿ ನಮ್ಮ ಮನೆಯಲ್ಲಿಯೇ ಒಂದು ಸಭೆಯನ್ನ ಸೇರ್ತೀವಿ ಅಂತ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ರೆ ಅತ್ತ ಸುಮ್ಮನೆ ವರದಿ ಬಗ್ಗೆ ಗೊತ್ತಿಲ್ಲದೆ ಮಾತನಾಡಬಾರದು ಅಂತ ಸಚಿವ ಕೃಷ್ಣ ಬೈರೇಗೌಡ ಟಾಂಗ್ ನೀಡಿದ್ದಾರೆ. ಮತ್ತೊಂದು ಕಡೆಗೆ ಜಾತಿ ಗಣತಿ ವರದಿ ಸಮಸ್ಯೆ ತುಂಬಾ ಜಟಿಲವಾದದ್ದು, ವರದಿ ಜಾರಿಗೆ 1 ವರ್ಷ ಬೇಕಾಗಬಹುದು ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಷ್ಟಕ್ಕೂ ಕಾಂಗ್ರೆಸ್ ನಾಯಕರು ಹೀಗೆ ಹೇಳಿಕೆಯನ್ನ ಕೊಡ್ತಿರುವುದು ಯಾಕೆ? ಇದೇ ಇವತ್ತಿನ ವಿಶೇಷ. ಗೊಂದಲದ ಗೂಡೈತೆ ಜಾತಿ ಗಣತಿ. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ರಾಜಕೀಯದಲ್ಲಿ ಬಣಗಳ ಬಡಿದಾಟದ ಕಾವು ಇದೀಗ, ಅದರ ನಂತರ ಜಾತಿ ಗಣತಿ ಕಾವು ವಿಪಕ್ಷ ನಾಯಕರಿಗೆ ತಟ್ಟಿದ್ದಲ್ಲದೆ ಸ್ವತಃ ಕಾಂಗ್ರೆಸ್ ನಾಯಕರಿಗೂ ಕೂಡ ತಟ್ಟಿದಂತಾಗಿದೆ. ಯಾಕಂದ್ರೆ ಜಾತಿ ಗಣತಿ ವರದಿ ಬಗ್ಗೆ ಕಾಂಗ್ರೆಸ್ನ ನಾಯಕರು ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಅವರು ಜನಗಣತಿ ವರದಿ ಬಗ್ಗೆ 2 ಬಾರಿ ಸಚಿವ ಸಂಪುಟವನ್ನ ಕರೆದರೂ ಕೂಡ ಒಮ್ಮತದ ಅಭಿಪ್ರಾಯಕ್ಕೆ ಕೆಲ ಕಾಂಗ್ರೆಸ್ನ ಸಚಿವರು, ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದ್ದರಿಂದ ಜಾತಿ ಗಣತಿ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗತ್ತೆ. ಹಾಗಾಗಿ ಮೇ 2ಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿದ್ದಾರೆ. ಹೀಗೆ ಇರಬೇಕಾದ್ರೆ ಅಹಿಂದ ವರ್ಗದ ನಾಯಕ ಹಾಗೂ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಹೊಸ ಬಾಂಬ್ ಸಿಡಿಸಿದ್ದು, ಇದರಿಂದ ಕಾಂಗ್ರೆಸ್ನ ಲಿಂಗಾಯತ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಷ್ಟಕ್ಕೂ ವೀಕ್ಷಕರೇ, ಸಚಿವ ಸತೀಶ್ ಜಾರಕಿಹೊಳಿ ಏನ್ ಹೇಳಿದ್ದಾರೆ ಅಂದ್ರೆ, ಜಾತಿ ಗಣತಿ ವರದಿ ಸಮಸ್ಯೆ ತುಂಬಾ ಜಟಿಲವಾಗಿದೆ. ವರದಿ ವಿಚಾರವಾಗಿ ತೀರ್ಮಾನಕ್ಕೆ ಬರಲು 1 ವರ್ಷ ಬೇಕಾದರೂ ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ. ಜೊತೆಗೆ ವರದಿಯಲ್ಲಿ ಶಿಫಾರಸು ಮಾಡಿರುವಂತೆ ಮೀಸಲಾತಿ ಪ್ರಮಾಣ ಹೆಚ್ಚಿಸುವುದು ಸದ್ಯಕ್ಕೆ ಅದು ಸಾಧ್ಯವಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಸಚಿವ KH ಮುನಿಯಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಿ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ 10 ವರ್ಷಗಳ ಬಳಿಕ ಜಾತಿ ಗಣತಿ ವರದಿ ಸಲ್ಲಿಕೆಯಾಗಿದೆ. ವರದಿ ಸಲ್ಲಿಕೆಯಾದ ವರ್ಷಕ್ಕೆ ವರದಿ ಮಂಡನೆ ಕೂಡ ಆಗಿದೆ. ಇದೀಗ ಹಲವು ಜಾತಿಗಳು ಮತ್ತು ತಮ್ಮ ಜನಸಂಖ್ಯೆಯ ಬಗ್ಗೆ ಭಿನ್ನಾಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಕೆಲವೊಂದಿಷ್ಟು ನಾಯಕರು. ಅದು ಕೇವಲ ಒಂದು ಜಾತಿಯಲ್ಲ, 800 ಜಾತಿಗಳು ಬೆನ್ನು ಹತ್ತಿವೆ. ಪರಿಸ್ಥಿತಿ ಹೀಗೆ ಇರಬೇಕಾದ್ರೆ ಎಲ್ಲರನ್ನೂ ಕೂಡ ನಾವು ವಿಶ್ವಾಸಕ್ಕೆ ಪಡೆದುಕೊಂಡು ಒಮ್ಮತದಿಂದ ಜಾರಿ ಮಾಡಲು ಮಿನಿಮಮ್ ಅಂದ್ರೂ 1 ವರ್ಷ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸರ್ಕಾರ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕು. ಇದರಲ್ಲಿ ತುರ್ತು ಏನು ಕೂಡ ಮಾಡೋಕ್ಕಾಗಲ್ಲ. ಇನ್ನು ಸಾವಧಾನವಾಗಿ ಎಲ್ಲವನ್ನು ಕೂಡ ಹಾಗೂ ಎಲ್ಲ ಜಾತಿಗಳ ಆಕ್ಷೇಪಣೆಯನ್ನ ಕರೆದು ಅವುಗಳನ್ನು ಬಗೆಹರಿಸಿಯೇ ಮುನ್ನಡೆಯಬೇಕಾಗತ್ತೆ ಅಂತ ಇಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇನ್ನು ಮೀಸಲಾತಿ ವಿಷಯದ ಬಗ್ಗೆ ಮಾತನಾಡಿದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು OBC ಮೀಸಲಾತಿ ಪ್ರಮಾಣವನ್ನ 32% 51ಕ್ಕೆ ಹಾಗೂ ಒಟ್ಟಾರೆ ಮೀಸಲಾತಿಯನ್ನ 56% 75ಕ್ಕೆ ಹೆಚ್ಚಳ ಮಾಡಲು ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆಯಂತೆ. ಮೀಸಲಾತಿ ಹೆಚ್ಚು ಮಾಡುವುದು ಈಗ ಅಸಾಧ್ಯ. ಯಾಕಂದ್ರೆ ಮೀಸಲಾತಿ ಹೆಚ್ಚಳಕ್ಕೆ ಸುಪ್ರೀಂ ಕೋರ್ಟ್ ಮಿತಿ ಹೇರಿದೆ. ತಮಿಳುನಾಡಿನಲ್ಲಿ ಮೀಸಲಾತಿ ಪ್ರಕರಣ ಹಲವು ವರ್ಷಗಳಿಂದ ಕೂಡ ಕೋರ್ಟ್ನಲ್ಲಿ ನಡೀತಾ ಇದೆ. ಹೀಗಾಗಿ ಎಲ್ಲವನ್ನೂ ಕೂಡ ನೋಡಿದಾಗ ಹೆಚ್ಚಳ ಮಾಡಬೇಕು, ಮೀಸಲಾತಿ ಹೆಚ್ಚಳ ಆಗುವುದೇ ಇಲ್ಲ ಅಂತ ನಾನು ಕಡಾಖಂಡಿತವಾಗಿ ಹೇಳಲ್ಲ. ಆದರೆ ಸ್ವಲ್ಪ ಇದೀಗ ಸದ್ಯಕ್ಕೆ ಅಂಕಿ ಅಂಶ ಎಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಪರಿಗಣಿಸಿಕೊಂಡು ಒಂದು ಒಮ್ಮತವಾದಂತಹ ನಿರ್ಣಯಕ್ಕೆ ಬರಬೇಕಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇನ್ನು ಮೊನ್ನೆ ನಡೆದಂತಹ ಜಾತಿ ಗಣತಿ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಪ್ರಬಲ ನಾಯಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದು ಏನು ಹೇಳಿದ್ದಾರೆ ಗೊತ್ತಾ? ಜಯಪ್ರಕಾಶ್ ಹೆಗಡೆ ಮತ್ತು ಕಾಂತರಾಜು ವರದಿಯನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದು, ವರದಿಯಲ್ಲಿ ಏನಿದೆ ಅಂತ ನಾವಿನ್ನೂ ಕೂಡ ನೋಡಿಲ್ಲ. ಆದರೆ ಈಗ ಕೇಳಿ ಬರ್ತಾ ಇರುವಂತಹ ಸಂಖ್ಯೆಯನ್ನು ನೋಡಿದಾಗ ನಮಗೂ ಎಲ್ಲೋ ಒಂದು ಕಡೆ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಲಿಂಗಾಯತವೂ ಕೂಡ ಒಂದು. ಹೀಗಿರುವಾಗ ವರದಿಯನ್ನ ಮರು ಅಧ್ಯಯನ ಮಾಡಿದರೆ ಅದು ಸೂಕ್ತ ಆಗತ್ತೆ ಅಂತ ಬಹಳ ಡಿಪ್ಲೊಮೆಟಿಕ್ ಆಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರ್ತಕ್ಕಂತಹ ಸಚಿವ ಎಂ ಬಿ ಪಾಟೀಲ್ ಕೂಡ ಏನ್ ಮಾತನಾಡಿದ್ದಾರೆ ಗೊತ್ತಾ? ಅವರು ನೋಡಿಲ್ಲಿ ನಮ್ಮಲ್ಲಿ ಆಂತರಿಕವಾಗಿರ್ತಕ್ಕಂತಹ ಯಾವುದೇ ಒಳಜಗಳವಿಲ್ಲ. ಕಾಂಗ್ರೆಸ್ನ ಲಿಂಗಾಯತ ನಾಯಕರಾದಂತಹ ಖಂಡ್ರೆ ಆಗಿರಬಹುದು, ಶರಣ್ ಪ್ರಕಾಶ್ ಪಾಟೀಲ್ ಆಗಿರಬಹುದು, SS ಮಲ್ಲಿಕಾರ್ಜುನ್ ಆಗಿರಬಹುದು, ಶಿವಾನಂದ ಪಾಟೀಲ್ ಆಗಿರಬಹುದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ. ಇನ್ನು ಮೇ 2ರ ಒಳಗಾಗಿ ನಮ್ಮ ಮನೆಯಲ್ಲೇ ಕೂಡ್ಕೊಂಡು ಒಂದು ಲಿಂಗಾಯತ ಮುಖಂಡರು ಸೇರಿ ಒಂದು ಮೀಟಿಂಗ್ ಅನ್ನ ಮಾಡ್ತೀವಿ ಅಂತ ಸಚಿವ ಎಂ ಬಿ ಪಾಟೀಲ್ ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಇದೀಗ ಹಿಂದುಳಿದ ವರ್ಗಗಳ ಆಯೋಗದ
ಒಂದು ವರದಿ ನಡೆಸಿದಂತಹ ಜಾತಿ ಗಣತಿಯಲ್ಲಿ ಅಚ್ಚರಿಯ ಪ್ರಮುಖ ಸಂಗತಿಗಳು ಇದೀಗ ಕಂಡು ಬರ್ತಾ ಇದ್ದು, ಜಾತಿಗಳ ಹೆಸರು ಸಹ ವಿಶೇಷವಾಗಿ ಕಂಡು ಬರ್ತಾ ಇದೆ. ಅವು ನಿಮಗೆ ಅಚ್ಚರಿ ಅಂತ ಅನಿಸಿದ್ರು ಕೂಡ ಇದು ಸತ್ಯ. ಅವುಗಳಂದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ 430 ಮನೆ. ರಾಜ್ಯದಲ್ಲಿ ಹೇಳ್ತಾ ಇರತಕ್ಕಂತಹ ಮಾಹಿತಿ ಇದು. ಬ್ರಾಹ್ಮಣ ಕ್ರಿಶ್ಚಿಯನ್ ಮನೆಗಳು 430, ವಾಲ್ಮೀಕಿ ಕ್ರಿಶ್ಚಿಯನ್ ಮನೆಗಳು 224 ಮನೆಗಳು, ವೈಶ್ಯ ಬ್ರಾಹ್ಮಣ ಕ್ರಿಶ್ಚಿಯನ್ 127 ಮನೆಗಳು, ಒಕ್ಕಲಿಗ ಕ್ರಿಶ್ಚಿಯನ್ 663 ಮನೆಗಳು, ವಡ್ಡ ಕ್ರಿಶ್ಚಿಯನ್ 268 ಮನೆಗಳು, ವಿಶ್ವಕರ್ಮ ಕ್ರಿಶ್ಚಿಯನ್ 167 ಮನೆಗಳು, ಶಟ್ರು ಕ್ರಿಶ್ಚಿಯನ್ 419 ಮನೆಗಳು, ತಿಗಳ ಕ್ರಿಶ್ಚಿಯನ್ 2097 ಮನೆಗಳು, ಸಿದ್ದಿ ಕ್ರಿಶ್ಚಿಯನ್ 139 ಮನೆಗಳು. ಹೀಗೆ ಕ್ರಿಶ್ಚಿಯನ್ ಉಪಜಾತಿಗಳ ಹೆಸರುಗಳು ಕೂಡ ಜಾತಿ ಗಣತಿ ವರದಿಯಲ್ಲಿ ಕೇಳಿ ಬಂದಿವೆ. ರೆಡ್ಡಿ ಜನಾಂಗ 30,000, ಸಾದರ ಸಮುದಾಯವನ್ನು 64,000 ಅಂತ ತೋರಿಸಲಾಗಿದೆ. ಇನ್ನು ವರದಿ ಬಗ್ಗೆ ಮಾತನಾಡಿದಂತಹ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಏನು ಹೇಳ್ತಾರೆ ಗೊತ್ತಾ? ನೋಡಿ, ವರದಿಯಲ್ಲಿ ದೊಡ್ಡ ಪ್ರಮಾಣದ ತಪ್ಪು ಇದೆ ಅಂತ ನನಗೇನು ಅನಿಸ್ತಾ ಇಲ್ಲ. ಸಣ್ಣ ಪುಟ್ಟ ತಪ್ಪುಗಳಾಗಿರಬಹುದು, ಆದರೆ ಇದರ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಸೂಕ್ತವಾಗಿ ಚರ್ಚಿಸಿ ಅಂತಿಮವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಇಲ್ಲಿ ಹೆಗಡೆ ಅವರು ಹೇಳಿದ್ದಾರೆ. ಹೀಗಿರಬೇಕಾದ್ರೆ ವೀಕ್ಷಕರೇ, ಅತ್ತ ತುಮಕೂರಿನ ಕುರುಬರ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶದಲ್ಲಿ ಮಾತನಾಡಿರತಕ್ಕಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಇತಿಹಾಸವನ್ನು ನಾವೇ ಬರೆದುಕೊಳ್ಳಬೇಕಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ವೇದಿಕೆ ಮೇಲೆ. ಕುರುಬ ಸಮುದಾಯ ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಸಮುದಾಯದ ಕೊಡುಗೆ ರಾಜ್ಯಕ್ಕೆ ದೊಡ್ಡದಿದೆ. ದಾಸ ಸಾಹಿತ್ಯದಲ್ಲಿ ಕನಕದಾಸರನ್ನ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಕೊಡುಗೆ ಅಪಾರ. ಆಧುನಿಕ ರಾಜಕಾರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಹೋಲಿಸಲು ಸಾಧ್ಯವೇ ಇಲ್ಲ. ಬಡವರ ಬಗ್ಗೆ ಸಿದ್ದರಾಮಯ್ಯ ಅವರಿಗಿರುವಂತಹ ಕಾಳಜಿ ಅಪಾರ. ಕುರುಬ ಸಮುದಾಯ ಹಾಗೂ ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಕೊಡುಗೆ ಅತಿ ಅಪಾರ ಅಂತ ಹಾಡಿ ಹೊಗಳಿದ್ದಾರೆ ಪರಮೇಶ್ವರ್ ಅವರು. ಇನ್ನು ಪರೋಕ್ಷವಾಗಿ ಕುರುಬ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಅಂತ ಒಂದು ಸೈಲೆಂಟ್ ಸಂದೇಶವನ್ನು ಕೂಡ ಜಾತಿ ಗಣತಿ ವರದಿ ಮೇಲೆ ಒಂದು ಬಾಣವನ್ನೇ ಬಿಟ್ಟಿದ್ದಾರೆ. ಹಾಗಾದರೆ ವೀಕ್ಷಕರೇ, 108 ಕೋಟಿ ಖರ್ಚು ಮಾಡಿ ಜಾತಿ ಗಣತಿ ವರದಿಯಲ್ಲಿರತಕ್ಕಂತಹ ಮಾಹಿತಿಯನ್ನ ಲಿಂಗಾಯತ, ಕುರುಬ ಮತ್ತು ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರು ಸ್ವೀಕರಿಸ್ತಾರಾ ಅಥವಾ ಮತ್ತೊಂದು ಸಮೀಕ್ಷೆಗೆ ಆಗ್ರಹಿಸ್ತಾರಾ ಅಂತ ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.